ಕಟಾವಿಗೆ ಬಂದಿದ್ದಂತಹ ಕಬ್ಬು ಬೆಳೆಗೆ ಬೆಂಕಿ ಹಚ್ಚಿದಂತಹ ಕಿಡಿಗೇಡಿಗಳು ಬೆಂಕಿಯ ನರ್ತನಕ್ಕೆ ಸುಟ್ಟು ಕರಕಲಾಗಿದೆ 5 ಎಕರೆಯ ಕಬ್ಬು ಕಂಪ್ಲೀಟ್ ಆಗಿ ಕಟಾವಿಗೆ ಬಂದಿದ್ದಂತಹ ಕಬ್ಬು ಬೆಳೆಗೆ ಬೆಂಕಿಯ ನರ್ತನಕ್ಕೆ ಸುಟ್ಟು ಕಂಪ್ಲೀಟ್ ಆಗಿ 5 ಎಕರೆ ಕಬ್ಬು ಕರಕಲಾಗಿ ಹೋಗಿದೆ. ಬದನವಾಳು ಗ್ರಾಮದಲ್ಲಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ಬದನವಾಳು ಗ್ರಾಮ. ವಿಜೇಂದ್ರ ಪ್ರಭುಸ್ವಾಮಿ ಎಂಬುವರಿಗೆ ಸೇರಿದಂತಹ ಜಮೀನು. ಘಟನೆಯಿಂದ 15 ಲಕ್ಷ ರೂಪಾಯಿ ಹೆಚ್ಚಿನ ಹಣ ನಷ್ಟದ ಅಂದಾಜು. ಸಂಕಷ್ಟದಲ್ಲಿ ಕಬ್ಬು ಬೆಳೆದಿದ್ದಂತಹ ರೈತ ವಿಜೇಂದ್ರ ಪ್ರಭುಸ್ವಾಮಿ. ತಹಶೀಲ್ದಾರ್ ನೇತೃತ್ವದಲ್ಲಿ 5 ಎಕರೆ ಕಬ್ಬು ಬೆಳೆ ಪರಿಶೀಲನೆ ಕೂಡ ಮಾಡಲಾಗಿದೆ. ಸೂಕ್ತ ಪರಿಹಾರ ಕಲ್ಪಿಸಿಕೊಡುವಂತೆ ಅಧಿಕಾರಿಗಳಿಗೆ ಒತ್ತಾಯ ಕೂಡ ಮಾಡಲಾಗಿದೆ. ದೊಡ್ಡ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು. ನಮ್ಮ ಮೊಮ್ಮಗಂದ ಜಮೀನು ಇದು ಬದನವಾಳಕ್ಕೆ ಸೇರುತ್ತೆ. 5 ಎಕರೆಯಲ್ಲಿ ಕಬ್ಬು ಹಾಕಿದ್ರು. ನಿನ್ನೆ ಒಂದು 4 ಗಂಟೆಯಿಂದ 5 ಗಂಟೆ ಅಷ್ಟೊತ್ತಲ್ಲಿ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕ್ಬಿಟ್ಟು 5 ಎಕರೆನೂ ಹಾಳಾಗಿದೆ. ಅವರು ಸಾಲ ಸೋಲ ಮಾಡಿ ಈಗ ಬೆಳೆ ಬಂದಿದ್ರೆ ಮುಂದಿನ ತಿಂಗಳು ಆ ಬೆಳೆನ ಶುಗರ್ ಫ್ಯಾಕ್ಟರಿ ಕಟಾವು ಮಾಡ್ತಿದ್ರು. ಒಂದು 10 ಕಬ್ಬಿನ ಗದ್ದೆ ಬೆಂಕಿ 5 ಎಕರೆ ಬೆಂದೋಗಿದೆ ಸರ್. ಯಾರ ಕಿಡಿಗೇಡಿಗಳು ಬೆಂಕಿ ಹಾಕಿ ಯಾರನ್ನು ಭಸ್ಮ ಮಾಡಿದ್ದಾರೆ. ನಾವು ಸಾಲ ಸೋಲ ಮಾಡಿ ವ್ಯವಸ್ಥೆ ಮಾಡಿದ್ದೀವಿ. ಈಗ ಭಾರಿ ನಾವು ಬೀದಿಲಿ ಬಿದ್ದಿದ್ದೀವಿ. ಇವಾಗ